ಜೀವನದಲ್ಲಿ ಸೋಲಾಗುತ್ತೆ. ಚಿಕ್ಕ ಸೋಲು ದೊಡ್ಡ ಸೋಲು ಅಂತಿಲ್ಲ, ಸೋಲಾಗಬೇಕು. ಚಿಂತೆ ಬರುತ್ತೆ, ಚಿಂತೆ ಬರಲಿ, ಸಂಘರ್ಷಗಳು ಬರುತ್ತೆ, ಬರಲಿ. ಫೇಲು, ವರಿ, ಕಾನ್ಫ್ಲಿಕ್ಟ್ ಏನೇ ಇರಲಿ, ನೀವು ಬೆಳಗ್ಗೆ ಎದ್ದು ಪ್ರಾಣಾಯಾಮ ಮಾಡ್ತೀರಲ್ಲ, ಅದಕ್ಕೂ ಮುಂಚೆ ಇದು ದೊಡ್ಡ ಪ್ರಾಣಾಯಾಮ. ಉಸಿರು ತಗೊಳ್ಳಿ, ಹೊರಗಡೆ ಹಾಕುವಾಗ ನಿಮ್ಮ ಸೋಲನ್ನ ಹಾಕಿ ಹೊರಗೆ, ಎಲ್ಲ ಸೋಲುಗಳನ್ನ ಡೀಪಾಗಿ ಉಸಿರು ತಗೊಳ್ಳಿ. ವರೀಸ್ ಎಲ್ಲ ಬ್ರೀದ್ ಔಟ್, ಎಕ್ಸೇಲ್ ಆಲ್ ವರೀಸ್, ಎಕ್ಸೇಲ್ ಆಲ್ ಕಾನ್ಫ್ಲಿಕ್ಟ್ಸ್. ಹಾಕುವಾಗ ನೀವು ಆಚೆ ಬಿಡಿ ಅದನ್ನು. ಅಂದರೆ ಏನರ್ಥ, ನೀವು ಸಪ್ರೆಸ್ ಮಾಡ್ತಾ ಇಲ್ಲ, ಅರ್ಥ ಇಲ್ಲ, ಸಪ್ರೆಸ್ ಮಾಡ್ತಾ ಇಲ್ಲ. ಏನು ಮಾಡ್ತಾ ಇದ್ದೀರಾ, ನೀವು ಅದನ್ನು ಅಕ್ನಾಲೆಡ್ಜ್ ಮಾಡ್ತಾ ಇದ್ದೀರಾ. ಯು ಶುಡ್ ಅಕ್ನಾಲೆಡ್ಜ್ ಯುವರ್ ಫೇಲ್ಯೂರ್, ಅಕ್ನಾಲೆಡ್ಜ್ ಯುವರ್ ವರೀಸ್ ಆ್ಯಂಡ್ ಕಾನ್ಫ್ಲಿಕ್ಟ್. ಹಾಗೆ ಮಾಡಿದಾಗ ನಿಮ್ಮ ಸೋಲಾಗಿದ್ದಾಗ ನೀವೇನಾಗಿದ್ರಿ, ನಿಮ್ಮ ವರ್ಷನ್ ಬೇರೆ ಆಗಿತ್ತು. ವರಿ ಆದಾಗ ನಿಮ್ಮ ವರ್ಷನ್ ಬೇರೆ ಆಗಿತ್ತು. ಯಾವ ಕೆಲಸ ಮಾಡಿದಾಗ ಕಾನ್ಫ್ಲಿಕ್ಟ್ ಇದ್ದಾಗ ನಿಮ್ಮ ವರ್ಷನ್ ಬೇರೆ ಆಗಿತ್ತು. ಆ ವರ್ಷನ್ನು ಒಂದು ಎಕ್ಸ್ಪೀರಿಯನ್ಸ್ ತೊಗೊಂಡಿತ್ತಲ್ಲ ಆವತ್ತು. ಇವತ್ತು ಫಿಸಿಕಲಿ ಯು ಹ್ಯಾವ್ ಚೇಂಜ್ಡ್. 1 ವಾರನೋ 8 ದಿವಸನೋ 10 ಗಂಟೆನೋ, ಒಟ್ಟಲ್ಲಿ ನಿಮ್ಮ ಬಾಡಿ ಚೇಂಜ್ ಆಗಿದೆ, ಫಿಸಿಕಲ್ ಚೇಂಜ್ ಆಗಿದೆ. ಇವಾಗ ಬೇರೆ ಬ್ರೈನ್ ನಿಮಗೆ ದೇರ್ ಇಸ್ ಕಂಪ್ಲೀಟ್ಲಿ ನಾನು ಹೊಸಬಳು, ಇದು ಯಾಕೆ ನಾನು ಎನ್ನೆದೆಲ್ಲ ಯೋಚನೆ ಮಾಡಬೇಕು. ನ್ಯೂ ಆಪ್ಷನ್ ನಿಮಗಿದು, ನ್ಯೂ ಆಪರ್ಚುನಿಟಿ ಇದು ಜೀವನ ಮಾಡೋದಕ್ಕೆ. ಅದಕ್ಕೆ ಹೇಳ್ತಾರೆ ಅವತ್ತಿಂದ ಅವತ್ತು ಬಿಟ್ಬಿಡಬೇಕು ಅಂತ. ಇಂದರೆ ನೀವೇನು ಮಾಡ್ತಿದ್ದೀರಾ, ಬೆಳಗ್ಗೆಯಿಂದ ರಾತ್ರಿವರೆಗೂ ಹೆಂಗಂದ್ರೆ ಹಂಗಿರೋದು. ಪುನಃ ಅದೆಲ್ಲ ರೂಮಿನೇಷನ್ ಅಂತಾರೆ. ಈ ಪ್ರಾಣಿಗಳು ಫುಲ್ ತಿನ್ನೋವಾಗ ತಿಂದ್ಬಿಟ್ಟು ಅರ್ಧ ತಿಂದ್ಬಿಟ್ಟು ಮತ್ತೆ ಬಾಯಿಗೆ ತರಿಸ್ಕೊಂಡು ಮೆಲ್ಕ್ ಹಾಕ್ತಾ ಕೂತಿರುತ್ತಲ್ಲ, ಹಾಗೆ ಎಲ್ಲ ಆಗೋಗಿರೋದು, ನಡೆದೋಗಿರೋದು, ನಿಮ್ಮ ಸೋಲುಗಳು, ವರಿಗಳು ಎಲ್ಲ, ಕಾನ್ಫ್ಲಿಕ್ಟ್ ಎಲ್ಲ ಕೂತ್ಕೊಂಡು ಒಬ್ಬರೇ ಇದ್ದಾಗ ಎಲ್ಲ ಒಳಗೆ ಹಾಕ್ಕೊಂಡು ಅದನ್ನು ಮೆಲುತ್ತಾ ಮತ್ತೆ ಅದನ್ನೇ ಯೋಚನೆ ಮಾಡ್ತಾ ಮೂರು ಕೆಡಿಸ್ಕೊಂಡು ಮತ್ತೆ ಇಡೀ ದಿನ ಮೂರು ಕೆಡಿಸ್ಕೊಂಡು ಎಲ್ಲರ ಮೇಲೂ ರೇಗಾಡಿಕೊಂಡು ವರಿ ಮಾಡ್ಕೊಂಡು ಹೀಗಿದ್ದರೆ, ಈ ಸೈಕಲಲ್ಲಿ ಸಿಕ್ಕಾಕೊಂಡ್ರೆ ನಿಮಗೆ ಯಾರು ಹೊರಗಡೆ ಎತ್ತುತ್ತಾರೆ? ನೋಬಡಿ.